ಕರುಳಿನ ರೋಗಗಳು ಬಂದು ಸೇರ್ತವೆ, ಗಂಟಲು ರೋಗಗಳು ಬಂದು ಸೇರ್ತವೆ ಎಲ್ಲನೂ. ಅದು ಒಂದು ಕುಡಿತದ ಜೊತೆಗೆ ಎಲೆ ಅಡಿಕೆ ತಿನ್ನೋದು ಚಟ ಇದ್ದರೆ, ತಂಬಾಕು ಹಾಕೊಳ್ಳೋದು ಚಟ ಇದ್ದರೆ ಇನ್ನೂ ಅತೋನಾದ ಪರಿಸ್ಥಿತಿ. ಹೀಗಾಗಿ ಭಾಳ ಕುಟುಂಬಗಳು ಮೊದಲ ಬಡತನದಲ್ಲಿ ಒದ್ದಾಡ್ತಾ ಇದ್ದೀವಿ. ಇವತ್ತು ಇನ್ನೂ ಅಷ್ಟು ಈ ದಿಶೆಯಲ್ಲಿ ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಅವರು ಯೋಚನೆ ಮಾಡಿದ್ದು ಭಾಳ ಯೋಗ್ಯದ. ಬರೀ ಅಧ್ಯಯನ ಮಾಡಿಬಿಡೋದಲ್ಲ, ಪರಿಹಾರಗಳನ್ನು ಹುಡುಕುವಂಥದ್ದು ಆಗಬೇಕಾಗಿದೆ. ಎಲ್ಲರಿಗೂ ಗೊತ್ತದ. ಯಾಕಂದರೆ ಯಾವ ಹುಡುಗ ಅಥವಾ ಹುಡುಗಿ ಅಥವಾ ಒಬ್ಬ ವ್ಯಕ್ತಿ ತಂದೆ ತಾಯಿ ಅಥವಾ ತಂದೆ ಕುಡುಕಿದ್ರೆ ಅವ್ರ ಮಕ್ಕಳು ಯಾರು ಇರ್ತಾರೆ, ಯಾವ ರೀತಿ ಇರ್ತಾರೆ. ಯಾಕಂದ್ರೆ ಅವರು ಅನುಭವಿಸೋರು ಅದು ಬಿಸಿ ಆಗಿ ತಳಿತಿರ್ತದೆ. ಸರಿಯಾಗಿ ಊಟ ಇರೋದಿಲ್ಲ, ಸರಿಯಾಗಿ ಎಜುಕೇಷನ್ ಇರೋದಿಲ್ಲ, ಫೀಸ್ ಕಟ್ಟೋ ಶಕ್ತಿ ಇರೋದಿಲ್ಲ, ಏನೂ ಇರೋದು. ಪಾಪ ಗುದ್ದಾಡಿನೂ ಬದುಕ್ತಿರ್ತಾರೆ. ಆ ಮಕ್ಕಳು ಹೋಗಿ ಕೇಳಿದಾಗ ಗೊತ್ತಾಗ್ತದೆ ಎಷ್ಟು ಕಠೋರ ಇರ್ತದೆ ಅಂತೇಳಿ. ನಾವು ಕೇವಲ ಲಾಭಕ್ಕಾಗಿ ನಮ್ಮ ಸರ್ಕಾರಗಳು ತಮ್ಮ ಉಳಿವಿಗಾಗಿ ಈ ಸಾರಾಯಿ ನೀತಿ ಅಂತಂದ ಇಡೀ ಮನುಕುಲಕ್ಕೆ ದೊಡ್ಡ ವೈರ್ಯ ನಿರ್ಮಾಣ ಆದಂಗಾಗಿದೆ. ಅದರಲ್ಲೂ ಭಾರತದಲ್ಲಂತೂ ಹೇಳ್ತೀವಿ. ಇದನ್ನು ಅಧ್ಯಯನ ನಿಜವಾಗಿಯೂ ಮಾಡಲೇಬೇಕಾದ ತಳಸ್ಪರ್ಶಿಯಾಗಿ ಮಾಡೋದಷ್ಟೇ ಅಲ್ಲ, ಪರಿಹಾರಗಳ ಹುಡುಕಿ ಈ ಸಾರಾಯಿಯನ್ನು ಬ್ಯಾನ್ ಅಲ್ಲ ತಾನೇ ಬಿಡುವಂಥದ್ದು ಏನಾದರೂ ಮಾಡ್ಲಿಕ್ಕೆ ಸಾಧ್ಯದಾನ, ಮನುಷ್ಯ ತಾನು ಹೇಸ್ಕೊಳ್ಳೋದು ಬಿಡೋದಕ್ಕೆ ಸಾಧ್ಯದಾನ ಅನ್ನೋದನ್ನು ಮಾಡ್ಬೇಕು. ಎಲ್ಲರೂ ಗೊತ್ತು, ಎಲ್ಲರೂ ಹೇಳ್ತಾರೆ, ಎಲ್ಲರೂ ಎವರಿ ಟಾಕಿಂಗ್ ದ್ಯಾಟ್. ಹೌದು, ಈ ಕುಡಿದು ಭಾಳ ಕೆಟ್ಟದ್ದು, ಡ್ರಂಕಾರ್ಡ್ನೆಸ್ ಇಸ್ ವೆರಿ ಬ್ಯಾಡ್ ಅಂತ ಹೇಳ್ತಾರೆ. ಆದರೆ ಮತ್ತು ಸಾಯಂಕಾಲ ಪಾರ್ಟಿ ಹಿಡ್ಕೊಂಡು ಕೂತಿರ್ತಾರೆ. ಏನಿದು ಅಂತ ಅಷ್ಟೊಂದು ಮನುಷ್ಯನ ಆವರಿಸ್ಕೊಂಡಂಥ ಈ ಸಾರಾಯಿ ಇದು ಬೇಕಾ ಅನ್ನೋದನ್ನು ಇವತ್ತು ಎಲ್ಲರೂ ಚರ್ಚೆ ಮಾಡಬೇಕಾಗಿದೆ. ಸರ್ಕಾರಕ್ಕೆ ಏನು ಲಾಭ ಐತ್ರಿ, ಅವ್ರ